ದೀಪದ ಕೆಳಗೆ ಕತ್ಲು ಯಾವಾಗಲೂ ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿ ಈ ಹಾವೇರಿ ಗ್ರಾಮೀಣ ಭಾಗದ ಜನರ ಪರಿಸ್ಥಿತಿಯಾಗಿದೆ. ನದಿ ಪಾತ್ರದಲ್ಲೇ ಅವರಿದ್ದಾರೆ, ಬಟ್ ಭೀಕರ ಬರಗಾಲದಿಂದ ಒಪ್ಪತ್ತಿನ ಕುಡಿಯೋ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಈ ಗ್ರಾಮದ ಜನರಿಗೆ ತಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ತುಂಗಭದ್ರೆಯ ಒಡಲು ಖಾಲಿ ಖಾಲಿ. ಹಾವೇರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ತಗ್ಗು ತೋಡಿ ನೀರನ್ನ ತೆಗಿತಾ ಇರುವ ಗ್ರಾಮಸ್ಥರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿದೆ. ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿ ತಾಲೂಕಿನ ಹಾವನೂರು ಗ್ರಾಮದ ಜನರು ವರ್ತಿ ನೀರಿನ ಮೊರೆ ಹೋಗಿದ್ದಾರೆ. ಹಾವೇರಿ ಜಿಲ್ಲೆಯ ತುಂಗಭದ್ರಾ, ವರದಾ, ಕುಮದ್ವತಿ, ಧರ್ಮಾ ನದಿಗಳ ಒಡಲು ಬರಿದಾಗಿದೆ. ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ಉಲ್ಬಣಗೊಳ್ತಾ ಇದೆ. ನದಿ ದಡದಲ್ಲಿ ತಗ್ಗನ್ನ ತೋಡಿ ವರ್ತಿ ನೀರು ಹೊರತೆಗೆದು ಕುಡಿಯುವ ನೀರಿಗಾಗಿ ಬಳಕೆ ಮಾಡಿಕೊಳ್ತಿದ್ದಾರೆ. ಒಂದು ಕೊಡ ತುಂಬಲು 10 ರಿಂದ 15 ನಿಮಿಷ ಬೇಕು. ಪ್ರತಿನಿತ್ಯವೂ ಕೂಡ ನೀರು ತರುವ ಕೆಲಸವಾಗಿದೆ. ನೀರಿನ ಸಮಸ್ಯೆ ಹೆಚ್ಚಾಗಿದೆ ಅಂತಾರೆ ಸ್ಥಳೀಯರು. ವರ್ತಿ ನೀರು ಈಗ 15 ದಿವಸ ಆತ್ರಿ. ಈಗ ವರ್ತಿ ನೀರ ತುಂಬ್ತಾವ್ರಿ. ವರ್ತಿ ನೀರು ತುಂಬಿದಾಗ ಮತ್ತೆ ಪಾಳ್ಯಾಕ ಹಚ್ಚ ತುಂಬೇಕ್ರಿ. ಅವು ಒಮ್ಮೊಮ್ಮೆ ಸರಿ ಬರ್ತಾವೆ, ಒಮ್ಮೊಮ್ಮೆ ಸರಿ ಬರಾಗಿಲ್ಲ. ಜಲನ ಕಡಿಮೆ ಆಗೈತ್ರಿ. ಅವು ಇಲ್ಲಿವ ಬಿಡ್ತಾವ್ರಿ, ಕುಡಿಬ್ಯಾಡ್ರಿ ಅಂದ್ರಿ ಪಂಚಾಯತಿಯರು. ಆ ಫಿಲ್ಟರ್ ನೀರು ಬಿಡ್ತಾರಲ್ರಿ, ಅವನ್ನ ಒಂದು 8 ದಿನ ಬಿಟ್ಟು ಕುಡೀರಿ ಅಂದಾರ್ರಿ. ಅವ್ನಿಗೆ 8 ದಿನ ಆತ್ರಿ ಬಿಟ್ಟಾರ. ಇನ್ನು ಬಳಕ ಮತ್ತು ಅವನ್ನ ಕುಡಿಯೋಕೆ ಚಲೋ ಮಾಡ್ಬೇಕ್ರಿ. ಇವು ಚಲೋ ಬರ್ತಾವ್ರಿ, ಚಲೋ ಬರ್ತಾವ್ರಿ. ಮತ್ತು ಹೊಳೆ ನೀರಲ್ರಿ, ಚಲೋ. ಇನ್ನು ಈ ಬಾರಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಹೀಗಾಗಿ ಹಾವೇರಿ ಜಿಲ್ಲೆಯ ತುಂಗಭದ್ರಾ, ವರದಾ, ಕುಮದ್ವತಿ, ಧರ್ಮಾ ನದಿಯಲ್ಲಿ ನೀರು ಕಡಿಮೆಯಾಗಿದೆ. ಜಾನುವಾರುಗಳಿಗೆ ಸರಿಯಾಗಿ ಕುಡಿಯುವ ನೀರು ಸಹ ಸಿಗ್ತಾ ಇಲ್ಲ. ಅಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಕುಡಿದ್ರೆ ಕಾಲು ನೋವು, ಕೈ ನೋವು ಬರುತ್ತೆ. ಹಾಗಾಗಿ ನದಿಯ ನೀರನ್ನ ಕುಡಿತಾ ಇದ್ದೇವೆ, ಕೆಲಸವನ್ನ ಬಿಟ್ಟು ನೀರನ್ನ ಹಿಡಿಯುವ ಕಾರ್ಯ ಮಾಡ್ತಿದ್ದೇವೆ ಅಂತೇಳಿ ಸ್ಥಳೀಯರು ನೋವನ್ನ ತೋಡಿಕೊಂಡಿದ್ದಾರೆ. ಕುಡಿಯಕ್ಕೆ ಒಟ್ಟ ನೀರಿಲ್ಲ. ಆಮೇಲೆ ವರ್ತಿ ನೀರು ತೆಗಿತೇವೆ. ಯಾಕಂದ್ರೆ ಹೊಳಿ ನೀರು ಕುಡ್ಕೊಂತ ಬಂದೇವ್ರಿ ನಾವು. ಹೊಳಿ ನೀರೇ ಕುಡ್ಕೊಂತ ಇದೇವ್ರಿ ನಾವು. ಆಮೇಲೆ ಫಿಲ್ಟರ್ ನೀರು ಕುಡಿಯೋಕೆ ಆಗೋದಲ್ರಿ ನಮಗೆ. ಇದು ಕಾಯಂ ಇದು ಸಿಹಿ ಬರ್ತೈತಿ. ಅದು ಒಂದು ಸ್ವಲ್ಪ ಸಪ್ಪು ಬರ್ತೈತೆಲ್ಲ, ಸುಟ್ಟು ನೀರು ಬಂದಂಗೆ ಆಕೈತಿ. ಉಪಯೋಗಿಸ್ತೀವಿ. ಬರಗಾಲ ಬಿದ್ದೈತೆ ಅಂದ್ರೆ ವರ್ತಿ ತೆಗಿತೇವ್ರಿ. ಒಟ್ಟಾರೆ ಬೇಸಿಗೆ ಆರಂಭದಲ್ಲೇ ಈ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮುಂದೆ ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾಗುವ ಸ್ಥಿತಿ ಇದೆ. ಇನ್ನಾದರೂ ಜಿಲ್ಲಾಡಳಿತ ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಿಪೇರಿ ಮಾಡಿ ಶುದ್ಧ ಕುಡಿಯುವ ನೀರನ್ನು ಕೊಡಲಿಕ್ಕೆ ಮುಂದಾಗುತ್ತಾ ಕಾದ್ ನೋಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.